ಜಟಾ ಜೋಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಮಹಾರ ಮಹಾರ ಜಟಾ ಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಗಿರಿದಾವರ ಡಮರುಗದರ ಸುಂದರ ಶಿವ ಶಂಕರ ಗಿರಿದಾವರ ಡಮರುಗದರ ಸುಂದರ ಶಿವ ಶಂಕರ ಕೃಪಾಸಾಗರನ ಗುಣ ಗಂಭೀರ ಕೃಪಾಸಾಗರನ ಗುಣ ಗಂಭೀರ ಪರವಾರ ಶ್ರೀಹರ ಪರವಾರ ಶ್ರೀಹರ ಜಟಾ ಜೂಟ ಗಂಗಾ ಮಕುಟ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಪಶುಪತೆ ಸ ಪಶುಪತೆ ಸ ದುಃಖದನ ಪರಿಪಾಲಕ ಪಶುಪತೆ ಸ ಪಶುಪತೆ ಸ ದುಃಖದನ ಪರಿಪಾಲಕ ದೋಷನಾಶ ಕಿಮಯ ತಾಪ ಪರಂತ ಪಾಲಿಪ ಪಶುಪತೆ ಸ ಪಶುಪತೆ ಸ ದುಃಖದನ ಪರಿಪಾಲಕ ದೋಷನಾಶ ಕಿಮಯ ತಾಪರಂತ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಅಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಅಂತಕ ತ್ರಿನೇತ್ರದಲ್ಲಿ ತ್ರಿಭುವನದ ತ್ರಿಗುಂಡನ ಸುಲದಾಯಕ ತ್ರಿನೇತ್ರದಲ್ಲಿ ತ್ರಿಭುವನದಲ್ಲಿ ಸಸಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ. ದಕ್ಷ ಬ್ರಹ್ಮನ ಶಾಪದಿಂದ ನರಳುತ್ತಿದ್ದ ಚಂದ್ರಮನ ವ್ಯಾಕುಲವಲವು ಪರಿಹಾರವಾಯಿತು. ಶಂಕರನು ಚಂದ್ರಮನಿಗೆ ದಕ್ಷ ಶಾಪ ವಿಮೋಚನೆ ಮಾಡುವ. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು ಭೃಗುದೇವನೊಡನೆ ಅಟ್ಟಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳಲ್ಲಿ ಸೇರಿ ಶಿವಸತ್ರ ಯಾಗವನ್ನು ಮಾಡಿ ಪರಮೇಶ್ವರನ ಅಗ್ರಪೂಜೆ ಕೊಡಬೇಕೆಂದು ಅಣಿ ಮಾಡುತ್ತಿರು. ಅದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀ ಮಹಾನಾರಾಯಣನು ಶಂಕರನನ್ನು ಕರೆದುಕೊಂಡು ಭೃಗು ಋಷಿ ಆಶ್ರಮದ ಮಾರ್ಗವಾಗಿ ಬರುತ್ತಿರುವನು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನು ದಕ್ಷನ ಅಹಂಕಾರಕ್ಕಿಂತ ಸಾಸಿರ ಪಾಲು ಹೆಚ್ಚಾಗಿ ನನಗೂ 3 ಕಣ್ಣುಗಳಿಂದ ಮೆರೆಯುತ್ತದೆ. ಇರಲಿ, ಇದರಿಂದ ಮುಂದೇನಾಗುವುದಕ್ಕೆ ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವನು.
ಆಶ್ರಮವಿದೇನಿ ಪಾದಾಚಾರ್ಯ ತೋರ್ಬೋದು ಮನಮುನಿಯ ಆಶ್ರಮವಿದೇನಿ ಪಾದಾಚಾರ್ಯ ತೋರ್ಬೋದು ಅಂದ ಮಾರುತನು ಚಂದದಿಂದಲೇ ಅಂದ ಬೀರುವುದು ಇಂದು ಕಾಣುವುದು ಅಂದ ಮಾರುತನು ಚಂದದಿಂದಲೇ ಅಂದ ಬೀರುವುದು ಇಂದು ಕಾಣುವುದು ಚಂದಿರ ನಂದದಿ ತುಂಬಿದ ಸರದೆ ಚಂದಿರ ನಂದದಿ ತುಂಬಿದ ಸರದೆ ಚಂದಿರ ನಂದದಿ ತುಂಬಿದ ಸರದಿ ಚಂದಿರ ನಂದದಿ ತುಂಬಿದ ಸರದೆ ಚಂದಿರ ನಂದದಿ ತುಂಬಿದ ಸರದೆ ಇಂದು ಕಾಣುವುದೇ ಎನ್ನಯ ಆಶ್ರಮವಿದೇನಿ ಪಾದಾಚಾರ್ಯ ತೋರ್ಬೋದು ಮನಮುನಿ ಆಶ್ರಮವಿದೇನಿ ಪಾದಾಚಾರ್ಯ ತೋರ್ಬೋದು ತಣ್ಣನೆ ಬೀಸುವ ತಂಗೋಳಿಯು ಉಷ್ಣಕಾರತಿ ಬೀಸುತ್ತಲಿಹನು ತಣ್ಣನೆ ಬೀಸುವ ತಂಗೋಳಿಯು ಉಷ್ಣಕಾರತಿ ಬೀಸುತ್ತಲಿಹನು ಪಾದದಿ ನೇತ್ರವು ಉರಿಯುತ್ತಲಿಹೋದು ಪಾದದಿ ನೇತ್ರವು ಉರಿಯುತ್ತಲಿಹೋದು ಇಂದು ಕಾಣುವುದೇ ಎನ್ನಯ ಆಶ್ರಮ ಇದೇನಿ ಪಾದಾಚಾರ್ಯ ತೋರ್ಬೋದು ಮನಮುನಿ ಆಶ್ರಮವಿದೇನಿ ಪಾದಾಚಾರ್ಯ ತೋರ್ಬೋದು ಪಾದಾಚಾರ್ಯ ತೋರ್ಬೋದು ಪಾದಾಚಾರ್ಯ ತೋರ್ಬೋದು ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಾಕಾರಕದಲ್ಲಿ ಬೀಸುತ್ತಿರುವನಲ್ಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದಿರಿದ ಕಾಡಿನಂತೆ ನಿಬಿಡವಾಗಿ ಕಾಣುತ್ತಿರುವುದಲ್ಲ. ಇರಲಿ, ಅದು ಗಂಧರ್ವ ಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವಾನೋಡೆ ಮನಕ್ಕೆ ಮೋದ ಮುನಿಕೋಲಾಂಗ ಸೋಮನೆ ವನವಾನೋಡೆ ಮನಕ್ಕೆ ಮೋದ ಮುನಿಕೋಲಾಂಗ ಸೋಮನೆ ಗಣಕೃಪಾದಯಾಳು ನಮಿತೆ ಗಣಕೃಪಾದಯಾಳು ನಮಿತೆ ವಿನಯದಿಂಪಾದ ಯುಗಕ್ಕೆ ವಿನಯದಿಂಪಾದ ಯುಗಕ್ಕೆ ವನವನೋಡೆ ಮನಕ್ಕೆ ಮೋದ ಮುನಿಕುಲಾಂಗ ಸೋಮನೆ ಮೋದವಾಯ್ತು ಮನದೊಡನಗೆ ಮೋದವಾಯ್ತು ಮನದೊಡನಗೆ ಈ ದರೆಯಳು ಧನ್ಯನಾದೆ ವನವನೋಡೆ ಮನಕ್ಕೆ ಮೋದ ಮುನಿಕುಲಾಂಗ ಸೋಮನೆ. ಭೃಗುದೇವನಿಗೆ ನಮಸ್ಕರಿಸುವೆನು.
ಭಾವ ಸುಂದರ ಬಾ. ನಿನ್ನ ಬರುವಿಕೆ ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತಿದೆಯಲ್ಲ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುಂತ ಆತ್ಮನು ಮಯನ್ನಿಂದ ಪಡೆದ ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭವು ನನಗೆ ಈ ದಿವಸ ನನಗಾಯಿತು. ವಾಸುಂದರ, ಆ ದಾವ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಮಹಾತ್ಮನೇ, ನಾಳಿನ ಸತ್ರಯಾಗದ ಮಹೋತ್ಸವಕ್ಕೆ ಶ್ರೀಮನ್ನಾರಾಯಣನು ಅಮೃತ ಕೊಡವನು ತರುವನು. ಅದನ್ನು ಸೇವಿಸಲು ನಾನು ಅಲ್ಲಿಗೆ ಹೋಗುತ್ತಿರುವನು. ಈ ವಿಚಾರವು ತಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು. ಆದರೆ ಮಕ್ಕಳು ಕಟ್ಟಾಡೋ ಮಣ್ಣಿನ ಕಟ್ಟೆಯಂತೆ ದೇವತೆಗಳು ಊಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಕಣ್ಣೆರಡು, ಕಾಲುವೆನು ಹಾರಲು ಸಾಧ್ಯವಿಲ್ಲದವನು ಗಗನಕ್ಕೆ ಹೋರುವೆನೆಂದು ಹಂಬಲಿಸಿದಂತಾಯಿತು ದೇವತೆಗಳ ಮನೋರಥ. ಗುರುದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನು ಅಗ್ರ ಪೂಜೆ ಅದನ್ನು ಮಕ್ಕಳಾಟವೆಂದು ಭಾವಿಸಬಾರದು. ವಾಸುಂದರ, ಆ ಪರದೇಶಿ ರೂಪಿನಲ್ಲಿ ನೋಡಬೇಕಾದ ವಿಷಯವೇನಿದೆ? ಅದು ಮಹರ್ಷಿಗಳ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಪರದೇಶಿಯಾದ ಪರಶಿವನು ಪರಮಾತ್ಮನಾಗಿ ಕಾಣಿಸಿಕೊಳ್ಳುವನು. ವಾಸುಂದರ, ಸಾಕು ನಿಲ್ಲಿಸು. ಇರುವೆ ಕಣ್ಣಿಗೆ ಸಾಕ್ಷಿವೇ ಕೊಡನಾದಂತೆ ಗೋಸ್ಪಾದ ಶಿಲಾಜಲವು ಪೀಲಕರ ಖಗೋಳ ನೋಟಕ್ಕೆ ಒಂದು ಮಹಾಸಮುದ್ರವಾದಂತೆ ನಿನಗೆ ಆ ಪರಮೇಶ್ವರನವರುವ ಮಹತ್ವ ಅವನು ನನಗಲ್ಲ. ಹಾಗನ್ನಬಾರದು ಭೃಗುದೇವ. ರಸದಲ್ಲಿ ವಿಕ್ಸು, ವಿಷದಲ್ಲಿ ಆಲಾಹಲ ಎಂದು ಹೆಸರಾಂತ ಪರಶಿವನ್ನು ಹಲ್ಲೆಗಳೇ ಬೇಡ. ಕಾಲಾತೀತವಾಯಿತು, ನಾನಿನ್ನು ಹೋಗಿ ಬರುವೆನು. ಹೊರಡು. ಸತ್ರಯಾಗ ದೇವತೆಗಳು ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಕಣ್ಣೆರಡು, ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು, 4 ತಲೆಗಳನ್ನು ಧರಿಸಿರುವನ ಆ ವೈದಿಕನಾದ ಬ್ರಹ್ಮ ತೆರೆ ಮರೆಯಲ್ಲಿ ಅಡಗಿರುವ ವೇಷಾಂಗನಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದ ಮೇಲೆ ಮಲಗಿರುವನ ಆ ವಿಷ್ಣು. ವರುಗಳು ಸತ್ರಯಾಗದ ಕಾರ್ಯದಲ್ಲಿ ಭಾಗವಹಿಸುವರಂತೆ ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ತಾವಳಕ್ಕೆ ತಕ್ಕಂತೆ ಎಂದು ಕುಣಿಯುತ್ತಿರುವ ಆ ಬಂಡ ಪರಶಿವನನ್ನು ಅಗ್ರ ಪೂಜೆ ಕರೆದುಕೊಂಡು ಬರುವರಂತೆ. ಅಗ್ರ ಪೂಜೆಗೆ. ಆದರೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ಏ ಭೃಗುದೇವನಿಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವೀಕ್ಷಿಸಿ ನೋಡಿದರೆ ಅವನು ನನಗೆ 2ನೇ ಮೂರ್ತಿಯಾಗಿರುವನು. ಬ್ರಹ್ಮ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಜಾಲರೇ ನನಗೆ ಮೊದಲಾದವರು ಶಿಷ್ಯಂದಿರು. ಆ ದಕ್ಷ ಬ್ರಹ್ಮನೇನಾರು ಅಲ್ಲಿಗೆ ಹೊರಟ್ರೆ ನನಗೂ ಅಲ್ಲಿಗೆ ಹೋಗಲು ಸಮಯ ಉಂಟು. ಏಕೋ ಏನೋ ಇಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆಯಲ್ಲ.
ಇರಲಿ ಹಾ, ಶಿಲಾಕಲ್ಪದ ಮೇಲೆ ಮಲಗಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ. ರಜತಾದ್ರಿವಾಸರಮ್ಮ ಕಾಣುದ ರೋಗೋನಂದನವು ರಜತಾದ್ರಿವಾಸರಮ್ಮ ಕಾಣುದ ರೋಗೋನಂದನವು ಅಗ್ರ ಪೂಜಾ ಹರನೆ ಬಾರರೆ ಅಗ್ರ ಪೂಜಾ ಹರನೆ ಬಾರೆ ಅಗ್ರ ಪೂಜಾ ಅರನೆ ಬಾರೆ ಅಗ್ರ ಪೂಜಾ ಅರನೆ ಬಾರೆ ಮೃಗಮೋನಿಗೆ ತೋರ್ಪದೆಂತು ಮೃಗಮೋನಿಗೆಂದು ತೋರ್ಪದೆಂತು ರಜತಾದ್ರಿವಾಸರಮ್ಮ ಕಾಣುದ ರೋಗೋನಂದನವು ಮೃಗಮೋನಿ ನೇತ್ರರನ್ನ ಕಾಣುದ ಚರಣದಲ್ಲಿ ಮೃಗಮೋನಿ ನೇತ್ರರನ್ನ ಕಾಣುದ ಚರಣದಲ್ಲಿ ಲೀಲಾ ಬೇಗ ರಾಮ ನೋಡೆ ಲೀಲಾ ಬೇಗ ರಾಮ ನೋಡೆ ಲೀಲಾ ಬೇಗ ರಾಮ ನೋಡೆ ಲೀಲಾ ಬೇಗ ರಾಮ ನೋಡೆ ರುಗಮೋನಿ ಗರ್ಭನಿಗೆ ತೋಪದು ರುಗಮೋನಿ ಗರ್ಭನಿಗೆ ತೋಪದು ರುಗಮೋನಿ ನೇತ್ರರನ್ನ ಕಾಣುದ ನಿಜ ಯೋಗ ಭಾಗ ಜಿಂ ಯಾಗ ಭೂಷಣನ ಯೋಗ ಭಾಗವನ್ನು ಕರುಣಿಸುನೆ ನಿಜ ಯೋಗ ಭಾಗ ಜಿಂ ಯಾಗ ಭೂಷಣನ ಯಾಗ ಭಾಗ್ಯವನ್ನು ಕರುಣಿಸುನೆ ಶೃಂಗಿವರ ಶೃಂಗಿಧರ ಗಂಗಧರ ಲಿಂಗಕರ ಶೃಂಗಿವರ ಭೃಂಗಧರ ಗಂಗಕರ ಲಿಂಗಧರ ಶೃಂಗಿವರ ಭೃಂಗಧರ ಗಂಗಕರ ಲಿಂಗಕರ ಶೃಂಗಿವರ ಭೃಂಗಧರ ಗಂಗಕರ ಲಿಂಗಕರ ರಜತಾದ್ರಿವಾಸರಮ್ಮ ಕಾಣುದ ರೋಗೋನಂದನವು ನಿಜ ಭಕ್ತನಾದವರ ವಿಷ್ಣುನೇನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ನಿಜ ಭಕ್ತನಾದವರ ವಿಷ್ಣುನೇನು ನಿಜ ಭಕ್ತಿಗಾಗಿ ನಾ ಮನವೊಲಿದೆ ಚಕ್ರಧರ ಭಕ್ತಿಕರ ಶಕ್ತಿಕರ ಇವರ ಚಕ್ರಧರ ಭಕ್ತಿಕರ ಶಕ್ತಿಕರ ಇವರ ಚಕ್ರಧರ ಭಕ್ತಿಕರ ಶಕ್ತಿಕರ ಇವರ ಚಕ್ರಧರ ಭಕ್ತಿಕರ ಶಕ್ತಿಕರ ಇವರ ರುಗಮೋನಿ ನೇತ್ರರನ್ನ ಕಾಣುದ ರೋಗಿಕರಣ್ಣದಲ್ಲಿ ಶಿರಾಸಾಗರನೆ ಅಲ್ಲಿ ನೋಡು, ಆ ವನದ ಮಧ್ಯದಲ್ಲಿ ಒಂದು ದಟ್ಟವಾದ ವೃಕ್ಷದಲ್ಲಿ ಒಬ್ಬ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರದ ಮುಡಿಯನ್ನು ಒಣಗಿಸಲು ಸುಧಾ ಭೂಗರ್ಭದ ಮೇಲೆ ಮಲಗಿರಳು ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿದೆಯಲ್ಲ. ಮತ್ತೆ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಸರೋವರದಲ್ಲಿ ಮಿಂದು ಈ ಸಾಡಿದ ತನ್ನ ತನು ತಾಪಗಳನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಮತ್ತೆರಡು ಕಾಲುಗಳನ್ನು ತನ್ನ ಕಣ್ಣಿನ ಪಕ್ಕದಲ್ಲಿಯೇ ಇರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದು ಏನು ಎಂಬಂತೆ ಕಾಲಲ್ಲಿ ಹಂಡಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣುಗಳಿಂದ ಕೂಡಿದ ಅರ್ಧ ಶರೀರವು ಅತ್ಯವಶ್ಯಕವಾಗಿ ಕಾಣುತ್ತಿದೆಯಲ್ಲ. ಪರಮೇಶ್ವರ,
ಈ ಪ್ರಪಂಚದಲ್ಲಿ ನಿಮಗೆ ತಿಳಿಯೋದ ಆಶ್ಚರ್ಯಕ ಸಂಗತಿ ಏನಿದೆ? ಆ ಮರದಡಿಯಲ್ಲಿ ಮಲಗಿರುವ ಮಹರ್ಷಿಯೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು. ಆದರೆ ಕಾಡಿನ ಮಧ್ಯದಲ್ಲಿ ವಿವರಿಸುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ದಕ್ಷತೆಯಂತೆ ಅದೆಷ್ಟು ಗರ್ವದಿಂದ ಮಲಗಿರುವನೋ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೊಡನೆ ಸರಸವಾಡಿಸುತ್ತಿರುವನ ಆ ಭೃಗುದೇವ. ಇರಲಿ, ಹೇಗಾದರೂ ಆಗಲಿ ಅವನನ್ನು ಎಚ್ಚರಿಸುವೆನು. ಎಚ್ಚರವಾಯಿತ ಭೃಗುದೇವ? ಎಚ್ಚರವೇನ್ ನಾರಾಯಣ? ಈ ಭೃಗು ಋಷಿಯು ಯಾವಾಗಲೂ ತನ್ನ ಆತ್ಮಜ್ಞಾನದಲ್ಲಿ ಎಚ್ಚರವಾಗಿಯೇ ಇರುವನು. ಅವನಾರು? ಆ ಶಿಲಾಕಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು? ಅವನೇ ಪರಶಿವನಾದ ಪರಮಾತ್ಮನು. ಸರ್ಪಸೇನ! ಪರಮಾತ್ಮನಾರು, ಪರಶಿವನಾರು? ನೀವ್ಯಾರುವರು ಇನ್ನು ಚಿಕ್ಕವರು, ನಿಮಗಾವುದು ವಿಷಯವೂ ತಿಳಿಯುವುದಿಲ್ಲ. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ದೇವತೆಗಳು ಸರವಣ ತೀರದಲ್ಲಿ ಕ್ಷತ್ರಿಯ ಯಾಗವನ್ನು ಮಾಡುತ್ತಿರುವರು. ಆ ಪೂಜೆಯ ಅಗ್ರದೇವನಾದ ಪರಶಿವನನ್ನು ಹೀಗೆ ಕರೆದುಕೊಂಡ ಹೋಗುತ್ತಾ ಇರುವೆನು. ಹೀಗೆ ದಾರಿಯಲ್ಲಿ ಹೋಗುತ್ತಾ ತಮ್ಮ ದರ್ಶನವಾಯಿತು. ಗರ್ವವೇ ಸೇರದಿರುವ ಗೌರಿ ಪತ್ರೊಡನೆ ಬಂದು ಕುಳಿತು ಇದೋ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ನಿಮ್ಮ ಹತ್ತಿರ ಬಂದು ಕುಳಿತು ನಿಮಗೆ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ಇದು ನಿಮ್ಮ ಪಾದವನ್ನು ಒತ್ತಿ ಮುಂದೆ ಸಾಗುವೆನು. ಬಹಳ ಸಂತೋಷ. ಮೃಗೋವರ ನಿಮ್ಮಯ ಮೃಗೋತರ ಚರಣವು ಕಾಣುತ್ತಲೇ ಹೋದು ಆಗಸದೆ. ಮೃಗೋವರ ನಿಮ್ಮಯ ಮೃಗೋತರ ಚರಣವು ಕಾಣುತ್ತಲೇ ಹೋದು ಆಗಸದೆ. ಚರಣಾನಯನವು ಮೆರೆಯುತ್ತಲಿರುವುದು ಚರಣಾನಯನವು ಮೆರೆಯುತ್ತಲಿರುವುದು ನವಿತರ ತೇಜ ನವ ಚರಣ. ರವಿವರ ತೇಜ ನವ ಚರಣ. ಭೃಗುವರ ನಿಮ್ಮಯ ಭೃಗುತರ ಚರಣವು ಕಾಣುತ್ತಲೇ ಹೋದು ಆಗಸದೆ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಸ. ಕಂಡ ನೀ ನನ್ನ ರಾಜಸದ ಅಗ್ನಿನೇತ್ರವನ್ನು ನನ್ನ ಅಂಗಾಲಿನಲ್ಲಿ ಸದಾಶಿವನ ಅಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದವನ್ನು ಕಂಡು ಧನ್ಯನಾದೆ. ಎಲೆ ಸದಾಶಿವ ಮೂರ್ತಿ, ನೀನೇಕೆ ಮಾತನಾಡದೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನೋ ಭೃಗು ಋಷಿಯೇ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾಣನೋ? ಅದನ್ನು ಅಲ್ಲದೆ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೇ? ಅದನ್ನು ನೀನೇ ಆಲೋಚಿಸಬೇಕು ಭೃಗು ಋಷಿಯೇ. ಕೇಳು, ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಲ್ಲಿ ಉಂಟಾದ ಅಗ್ನಿಯು ಇಡೀ ಕಾಡನ್ನು ದಹಿಸುವಂತೆ ವಿಷಯಾನಂಗಳ ನಿನ್ನ ಜೀವಾತ್ಮದ ಪರದೆಯ ಮೇಲೆ ಭಯಂಕರವಾದ ಹಾವಿನ ಮೈ ಬಣ್ಣವನ್ನು ಮುಚ್ಚುತ್ತಿರುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸ ಗುಣವೆಂಬ ಅಹಂಕಾರವು ನಿನ್ನ ಮೈ ಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತರಗಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗು ಋಷಿ ಎಂದು ಹೆಸರಾಂತ ಋಷಿಗಳಿಂದ ಹೆಸರಾದ ನಿನ್ನ ಅಹಂಕಾರವು ಎಲುಬನ್ನು ಕಡಿದು ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯ್ತು. ಕೇಳು, ಕಣ್ತೆರೆದು ನೀ ನೋಡು, ನಿನ್ನ ಆತ್ಮದಲ್ಲಿ ಆತ್ಮನ್ಯಾರೆಂಬುದನ್ನು ಧರ್ಮಕ್ಕೆ ಸ್ಥಿರವಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೋಗಿ ಹೇಳು ಆ ನಿನ್ನ ಗೊಡ್ಡು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವಿರುವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನೊಡನೆ ವೈರತ್ವವನ್ನು ಸಾಧಿಸಲು ಬಂದಿರುವಿರಿ. ನೀನು ಮಾಡಬಹುದು ಆ ನಿನ್ನ ಸದಾಶಿವನೊಡನೆ. ಭೃಗುದೇವ, ತೊಟ್ಟು ಮಾಡದೆ ಹಣ್ಣು ಕಳಚಿ ಬೀಳುವುದಿಲ್ಲ. ಹೊರಡುವೆನು ನಾನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭ ದಾರಿ, ತಳು ಮಾಡಬೇಡ. ನಿನ್ನ ಕಾರ್ಯಕ್ಕೆ ಅರಿವಿಲ್ಲ ಭೃಗು ಋಷಿಗೆ.
ದಿಗ್ದರ್ಶಕ, ಮುನಿಗೆ ವಂಚನೆಯನ್ನು ಮಾಡಿದ ಕುಲವಿಘಾತಕ. ನಾನು ಮುನಿಗೆ ವಂಚನೆ ಮಾಡಲಿಲ್ಲ. ನಾನಲ್ಲವೇ ಮುನಿಗಳಿಗೆ ಅಗ್ರಸ್ಥಾನವನ್ನು ವಹಿಸಿರುವ ಈ ಭೃಗುದೇವ. ನೀನಾಕೆ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ಸಾಮಾನ್ಯ ಜಟಾಧಾರಿ. ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಸಾಮಾನ್ಯ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತೆ ಎರಕವಾದ ನನ್ನ ಪಾದಾಂಗನೆ ನೇತ್ರವನ್ನು ಏಕೆ ನೀನು ಕಿತ್ತಿಸಿದೆ? ಇದೆಯೋ ನೀನು ಕಲಿತಿರುವ ಮಹತ್ವರವಾದ ಮೋಸ? ಇದು ಮೋಸವಲ್ಲ ಭೃಗುದೇವ. ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನುಂಟು ಮಾಡಿದ ಕಾರ್ಯವು ಮೋಸವೇ ಭೃಗುದೇವ. ಶಾಂತನಾಗು ಭೃಗುದೇವ. ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುತ್ತಿರುವೆ? ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ಮುನಿಗೆ ವಂಚನೆಯನ್ನು ಮಾಡಿದ ಕುಲವಿಘಾತಕ. ಯಾವ ಮಹತ್ವ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ನೆರವೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನೋ ಅಂತ ಈ ಭೃಗುದೇವನ ಕೋಪ. ನೀವೆಲ್ಲರೂ ಭಾಗ ನೀಲಮೇಘ ಶಾಮನಾಗಿ ಅಷ್ಟ ವಸ್ತುಗಳಿಗೆ ದೇವನಾಗಿ ಅಷ್ಟ ಮಹಾಲಕ್ಷ್ಮಿಯರಿಂದ ಶೋಭಿಸುತ್ತಿರುವ ನೀವು ಈ ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೇ ಇದೇ ಈ ಭೃಗುದೇವನ ಅತ್ಯುಗ್ರವಾದ ಶಾಪ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕಾರದಿಂದ ಮೆರೆಯುತ್ತಿರುವೆ. ಅದರಿಂದ ಆಗುವ ತೊಂದರೆ ನಂಗೇನಿಲ್ಲ. ವೈನದಲ್ಲಿ ತಿಕ್ಕಾರ ತನು ಜಾತಕ, ವೈನದಲ್ಲಿ ತಿಕ್ಕಾರ ತನು ಜಾತಕ. ತನ್ನಾಗಿಲ್ಲ ನಿನ್ನ ಮತವನ್ನು ಬಂಧಿಸುವೆ, ತನು ಜಾತಿನ ನಿನ್ನ ಮತವನ್ನು ಬಂಧಿಸುವೆ. ಸಂಧಾನದಲ್ಲಿ ನೀನು ಕಿತ್ತಿಸಿದ ನೇತ್ರವನು, ಸಂಧಾನದಲ್ಲಿ ನೀನು ಕಿತ್ತಿಸಿದ ನೇತ್ರವನ್ನು. ತಿಕ್ಕಾರ ತನು ಜಾತಕ, ವೈನದಲ್ಲಿ ತಿಕ್ಕಾರ ತನು ಜಾತಕ, ವೈನದಲ್ಲಿ ತಿಕ್ಕಾರ 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 ತನು ಜಾತಕ. ಪ್ರಳಯಾತಿ ಯಜ್ಞ ಶಿವ ಭೃಗುದೇವನ ನಿನ್ನ, ಪ್ರಳಯಾತಿ ಯಜ್ಞ ಶಿವ ಭೃಗುದೇವನ ನಿನ್ನ. ಸುಳಿದು ಸುಟ್ಟೋಗಿ ಸದ ಬಡಿದು ಬಂದಿದ್ದನು, ಸುಳಿದು ಸುಟ್ಟೋಗಿ ಸದ ಬಡಿದು ಬಂದಿದ್ದನು. ತಿಕ್ಕೋರ ತನು ಜಾತಕ, ವೈನದಲ್ಲಿ ತಿಕ್ಕೋರ ತನು ಜಾತಕ, ವೈನದಲ್ಲಿ ತಿಕ್ಕೋರ 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 ತನು ಜಾತಕ. ಹೋಗು ಹೋಗು, ಈ ಪ್ರಭುದೇವನ ಶಾಪಕ್ಕೆ ಸಿಕ್ಕಿ ಭಸ್ಮವಾಗು. हरे श्री हरे ಹರಿಯುವ ನದಿಯು ಅನುಸದಲ್ಲಿ ತನ್ನ ಸುತ್ತಿಯನ್ನು ಸೇರಿಸಿ ಆಡುತ್ತಿದೆ. ಬೀಸುವ ಗಾಳಿಯ ಜೊತೆಯಾಗಿ ತನ್ನ ಧ್ವನಿಯನ್ನು ಕೂಡಿಸಿ ಆಡುತ್ತಿದೆ.
ಅವನು ಸೋಲುವುದು ತನ್ನ ಭಕ್ತರನ್ನು ಕಾಪಾಡುವುದು ನಿಜ ಭಕ್ತಿಗೆ ಅವನು ಸೋಲುವುದು ತನ್ನ ಭಕ್ತರನ್ನು ಕಾಪಾಡುವುದು ಹರಿಯರೆಂದು ಕಲಿಯಾರು ಹರಿನಾಮದ ಮಹಿಮೆಯ ನೀನು ಬಣ್ಣಿಸಲಾಗದ ಬಣ್ಣಿಸಲಾಗದ ಹರಿನಾಮದ ಮಹಿಮೆಯ ಹರಿನಾಮದ ಮಹಿಮೆಯ ನೀನು. ಪರಮೇಶ್ವರನು ಶ್ರೀಮನ್ನಾರಾಯಣನು ಶಿವಸತ್ರಾಯ ಕರೆದುಕೊಂಡು ಹೋಗುತ್ತಿದ್ದ ದಾರಿಯಲ್ಲಿ ಅಹಂಕಾರದಿಂದ ಮೆರೆತಿದ್ದ ಭೃಗು ಋಷಿಯನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಸರವಣದತ್ತ ಹೋಗುತ್ತಿರು. ಅದು ಶಿವಭಕ್ತಿ ಶಿಖಾಮಣಿಯಾದ ದದಿಚು ಇತ್ತಲೇ ಬರುತ್ತಿರುವನು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಜನ್ಮ ಜನ್ಮವೋ ಸಾಟಿಯು ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಉಪಕಾರವನ್ನ ಮಾಡಿದರೆ ಉಪಕಾರವನ್ನ ಮಾಡಿದರೆ ಕೈಲಾಸದಲ್ಲಿ ಸಿಕ್ಕದಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಭೋಗ್ಯ ಭಾಗ್ಯದ ಬಲ ಒಳಗೆ ಬಳಲಿ ಬಾರದೆ ಇಲ್ಲ ಒಳಗೆ. ಭೋಗ್ಯ ಭಾಗ್ಯದ ಬಲ ಒಳಗೆ ಬಳಲಿ ಬಾರದೆ ಇಲ್ಲ ಒಳಗೆ. ಉನ್ನತಿ ಸಾಗಿದೆ ಆಗಲಿರುಳು, ಉನ್ನತಿ ಸಾಗಿದೆ ಆಗಲಿರುಳು. ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಶಿವನಾಮಕ ಸಾಟಿಯು ಬೇರಿಲ್ಲ. ಒಡೆದೇವನಿಗೆ ನಮಸ್ಕರಿಸೋಣ. ಸುಖವಾಗಿ ಬಾಳು ಶಿವಭಕ್ತಿ ಶಿಖಾಮಣಿವೆ ಪರಮೇಶ್ವರ ಭಕ್ತಿ ಸಾಮ್ರಾಜ್ಯದಲ್ಲಿ. ಒಟದೇವ, ಬ್ರಹ್ಮಾಂಡವನ್ನು ಒಳಗೊಂಡಿರುವ ಆ ಚಿದುರೂಪನಾದಿ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಳದಲ್ಲಿ ಜ್ಞಾಪಿಸಿರುವಾಗ ಸುಖವಲ್ಲದೆ ಮತ್ತೇನು? ದದಿಚುರುಷಿ, ಪರಮೇಶ್ವರನ ಭಕ್ತಿಗಳಲ್ಲಿ ನೀನೆಲ್ಲವೇ ಮೊದಲನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಶಿವನಿಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನೇ ಆತ್ಮಲಿಂಗ ನೀನಾಗಿರುವಾಗ ನಿನ್ನ ವೈಭವವನ್ನು ಏನೆಂದು ಹೇಳಲಿ? ಆದರೆ ತಾವು ಎಲ್ಲಿಗೆ ದಯ ಮಾಡುತ್ತಿರುವಿರಿ? ದೇವಋಷಿಯೇ, ಸೂರ್ಯಾಸ್ತ ಸಮಯದಲ್ಲಿ ಒಂದು ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಚರಿಸಲು ಶಿವಪ್ರಸಾದವನ್ನು ಸೇವಿಸಕ್ಕೆ ಹೋಗುತ್ತಿರುವೆನು. ಶಿವಭಕ್ತನೇ, ನಿನ್ನಿಂದ ಪರಿಶೋಭಿಸಲ್ಪಡುವ ಶಿವಸತ್ರಾಗವನ್ನು ನಾನು ನೋಡಲು ಕೈಲಾಸ ಮಾರ್ಗವಾಗಿ ಹೋಗಿರುವೆನು. ಮಹಾದೇವ. ನಾರದ ಲೀಲೆಯೇ ಲೀಲೆ. ಸಂಸಾರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಮೋಹ ರಾಗಗಳಿಂದ ಕುಡಿದ ಆ ಪರಮೇಶ್ವರ ನಾಮಾಮೃತವು ನನ್ನ ಸತ್ರಾಗಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸೋಣ.
ಜಯ ಶಂಕರ ಸುಂದರೇಶ್ವರ ನಾಗಭೂಷಣ ನಂದಿವಾಹನ ಜಯ ಶಂಕರ ಪಾಲಾಲೋಚನೆ ಲೋಲ ಪಾಲಿಸು ಸುಲಪಾನಿಯೇ ದೇವ ನಮಿಸುವೆ ದಿನ ಪಾಲನೆ ಪಾಲನೇತ್ರ ಅರಣ್ಯ ದಿನ ಪಾಲನೆ ಪಾಲನೇತ್ರ ಅರಣ್ಯ ಪಾಲಿಸನ್ನ ಪ್ರಭುವೇ ಓಂಕಾರ ರೂಪ ಪಾಲಿಸನ್ನ ಪ್ರಭುವೇ ಓಂಕಾರ ರೂಪ ಜಯ ಶಂಕರ ಸುಂದರೇಶ್ವರ ನಾಗಭೂಷಣ ನಂದಿವಾಹನ ಜಯ ಶಂಕರ ದಕ್ಷದೇವನಿಗೆ ನಮಸ್ಕರಿಸುವೆನು. ವಿಜಯ್ ಭವ. ದಕ್ಷದೇವ, ಈ ಪ್ರಸಾದವನ್ನು ಸ್ವೀಕರಿಸು. ಸ್ತಬ್ಧನಾಗು ಚತುರ್ಮುಖ. ಹಿರಿಯರಿಂದ ಕಿರಿಯರಿಗ ಮನ್ನಣೆಯೇ. ಜ್ಞಾನಬ್ರಹ್ಮ, ನಾನು ಬರುವೆನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದನು ನಿಮ್ಮ ಬರುಕೆ ಮಾತುಗಳನ್ನು. ಸದಾ ಬಲನೆ ಸದಾ ಸುಶೀಲ ವಿಲೋಲ ಸದು ಮುದಯ ಸದಾ ಬಲನೆ ಇದರಂತರ ಮರ ಮುದದಿಂದ ಬೇವೆ ಇದರಂತರ ಮರ ಮುದದಿಂದ ಬೇವೆ ಇದರಂತರ ಮರ ಮುದದಿಂದ ಬೇವೆ ಸದು ಮುದಯ ಚಲಿಸಿ ಸದಬಲನೆ ಚಾಪತಿ ಸದಾ ಸುಶೀಲ ವಿಲೋಲ ಸದು ಮುದಯ ಚಲಿಸಿ ಸದಬಲನೆ ಚಾಪತಿ ಸದಬಲನೆ ಚಾಪತಿ ಸದಬಲನೆ ಚಾಪತಿ. ಹೇಳಿದನು ನಿಮ್ಮ ಬರುಕೆ ಮಾತುಗಳನ್ನು. ಆದರೆ ದೇವತೆಗಳ ಸಮಯದಲ್ಲಿ ಕಾರ್ಯವು ಮುಂಚೆ ಹೋಗಿತು. ಏನು? ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಯೇ? ಸಂಶಯ ಏನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವುದು. ಏನು ಹೇಳಿದೆ? ಸತಿಯರ ವಂಚಕ. ಶಾಂತನಾಗು ದಕ್ಷ ಬ್ರಹ್ಮ. ಶಾಂತ ಮೂರ್ತಿ ಮುಂದೆ ನಿನ್ನ ದಿಟ್ಟತನವೇ. ಪರಮೇಷ್ಠಿಯೇ, ನೆರೆದ ಸುರಗಂಧವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯವನೆಂದು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರಿದರೆ ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಹೊಗಳುತ್ತಿರುವರ ಗೊಡ್ಡು ಗೌರವನನ್ನು ಅವನೆಲ್ಲಿ ಆ ಸಾಂಬ ಶಿವ? ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಧರನು ಬಸಿತಾಂಗ ಭೂಷಿತನು ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನೋ ದಕ್ಷ ಬ್ರಹ್ಮನ ಜಾಮಾತದಂತೆ. ದಕ್ಷ ಬ್ರಹ್ಮನ ಜಾಮಾತ. ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ನಮಸ್ಕರಿಸಿರುವಾಗ ಅವನೇಕು ಸ್ತಬ್ಧವಾಗಿ ಕುಳಿತಿರುವನು ಆ ಭೃಗು ಪರಮೇಶ್ವರನು. ಅದೊಂದು ಹಳೆಯಾಂತಿರ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವ ಮೂರ್ತಿಯೋ ಅಥವಾ ಮೂರು ವೇಷವನ್ನು ಧರಿಸಿರುವ ಮೂಗು ಮಾರಿಯೋ? ದಕ್ಷದೇವ, ಮಾರೆಯನ್ನೇ ಬೇಡ ಮಹಾದೇವನನ್ನು. ಮಾರೆಯನ್ನು ಮುಳುಮುಳಿದು ಮಾರೆಯ ಭಕ್ತಿಗೆ ಮನೆ ಹೆರೆಯುವುದು. ಅಂತೆ ಪರಮೇಶ ಮುಂಗಡೆಯಲ್ಲಿ ಯಾರ ಪೌರುಷವು ನಡೆಯಲಾರದು. ಏನು ಹೇಳಿದೆ? ಸತಿಯರ ವಂಚಕ.
ನಿನಗಾದ ಪರಿಭವವನ್ನು ಒಮ್ಮೆ ಜ್ಞಾಪಿಸಿಕೋ. ನಿನ್ನ ಮುಂಗಡೆಯಲ್ಲಿ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ಬಂಧಿಸಿ ಮಲದೊಳು ರಂಗಿಗೆ ಮದದಿ ವರ್ತಿಸುವೆ ಬರದಿಂದ ಬಂಧಿಸಿ ಮನದೊಳು ಲೈಂಗಿಕ ಮರದಿ ವರ್ತಿಸುವ ಜಲದಿಂದ ಮರದಿ ತರುವೆನ್ನೋ ಮೃಗಾಳಿ ವೀರನ ಮರದಿ ತರುವೆನ್ನೋ ಮೃಗಾಳಿ ವೀರನ ಕಟಕ್ಕೋಡಿಯಲ್ಲಿ ಜಯಿಸುವೆ ಕಟಕ್ಕೋಡಿಯಲ್ಲಿ ಜಯಿಸುವೆ ಸದಾವನ್ನ ವಿಚಾರಿಪೆ ಕಥಾಂತನ ಬಿಡುವೆನೆ ಸದಾವನ್ನ ವಿಚಾರಿಪೆ ಕಥಾಂತನ ಬಿಡುವೆನೆ ಸದಾವನ್ನ ವಿಚಾರಿಪೆ ಕಥಾಂತನ ಬಿಡುವೆನೆ ದಕ್ಷ ಬ್ರಹ್ಮ, ನಟರಾಜನಾದ ನಾಗಭೂಷಣನಲ್ಲಿ ನಿನಗೆ ವೈರತ್ವವೂ ಬೇಡ. ಶ್ರೀರಕ್ಷೇನ ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯರಾಣಿ ಇದಲ್ಲ ನಿನ್ನ ಚಿರಾಬ್ದಿಯ ರಂಗಭೂಮಿ. ಭೃಗುದೇವ, ಕೇಳಿದೆಯಾ ಈ ದೇವತೆಗಳ ಮಾತನ್ನು? ದಕ್ಷರಾಜ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ಆಗಾಭರಣ ಶೃಂಗಾರ, ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆಯಾಗಿ ಮಾಡಿಕೊಂಡು ಶರೀರಕ್ಕೆ ಸೊಗಡನ್ನು ಬೀಸುವ ಒಂದು ಸರ್ಪವನ್ನು ಕತ್ತಿಗೆ ಸೊಟ್ಟಿಕೊಂಡಿರುವ ದರಿದ್ರ ಪರಶಿವನು ನಾಗಾಭರಣ ಶೃಂಗಾರ ಭೂಷಿತನು. ಭವಭೂಷಣನ್ನು ನಿರಾಕರಿಸಬೇಡ ದಕ್ಷ. ಅಂಬಳವಿಲ್ಲದೆ ಒಗಳು ಬಟ್ಟ ನೀನಾದೆ ಆ ದರಿದ್ರ ಪರಶಿವನಿಗೆ. ಉಡುವುದಕ್ಕೆ ಬಟ್ಟವಿಲ್ಲದೆ ಮೋಡಿದ ಕಪೀನವನ್ನು ಕಟ್ಟಿಕೊಂಡು ಶರೀರಕ್ಕೆ ಎಣದ ಭಸ್ಮವನ್ನು ಸುತ್ತಿಕೊಂಡು ಕೈಯಲ್ಲಿ ಕಬ್ಬಿಣದ ಸಲಾಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಅಲೆಯುತ್ತಿರುವ ದರಿದ್ರ ಪರಶಿವನು ನಿನಗ ಭಸ್ಮಭೂಷಿತನು. ದಕ್ಷಧೀರ, ಕನಕ ಮಂದಿರ ನಿಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತೆಯ? ಪ್ರಭುದೇವ, ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು. ನಾ ಕೊಟ್ಟೆ ಮಗಳ ಓರ್ವ ಸ್ಮಶಾನ ವಾಸೆಗೆ ಹಸುಬೆಯನ್ನು ಸಂತೆಗೆ ಹೊತ್ತು ಮಾರಿ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಆ ಬಂಡ ಪರಶಿವನಿಗೆ ಮರುಳಾದ ಮಗಳನ್ನು ಕೊಟ್ಟು ವಾಹ ಮಾಡಿ ಅಂಕೆ ಸಿಕ್ಕೆ ಇಲ್ಲದ ದರಿದ್ರ ಪರಶಿವನಿಗೆ. ದೇವ ದೇವ, ಮಗಳ ಸತಿಯನ್ನು ನೋಡಿ ಶಾಂತನಾಗು. ಬ್ರಹ್ಮ, ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾದೆ. ಭೃಗುದೇವ, ಕೇಳಿದೆಯಾ ಭೃಗುದೇವ ಈ ದೇವತೆಗಳ ಮಾತನ್ನು? ಇದೊಂದು ಮಹಾಯಜ್ಞವೆಂದು ನಂಬಿ ಇಲ್ಲಿಗೆ ಬಂದರೆ ಅನ್ನವನ್ನು ತಿನ್ನೋಕ್ಕುವ ಮೊದಲು ಹಾಳೆಯನ್ನು ನಾಯಿ ಮೂಸಿದಂತಾಯ್ತು ಈ ಯಜ್ಞ ಸಮಾರಂಭ. ನಡೆಯಿರಿ, ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಯಿಸೋಣ. ಸದಾಶಿವಮೂರ್ತಿಯೇ, ಮನಮನತ್ರ ಮಾತನಾಡಿದ ದಕ್ಷ ಬ್ರಹ್ಮನ ಮಾತಿಗೆ ಮನವಡಿಯಬಾರದು. ಸರ್ವೇಶ್ವರ, ಸದಾ ರಾಜಸದಿಂದ ಕೂಡಿದ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಮನ್ನಿಸಿ ದೇವತೆಗಳ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುವೆನು. ಮದಮುಖರ ಮಾತಿಗೆ ಮರುಮಲೇಕೆ ಜನಾರ್ದನ, ಮದಮುಖರ ಮಹಂತರವಾದ ಕಷ್ಟಕ್ಕೆ ಸಿಲುಕಿರುವರು ನಿಮ್ಮೆಲ್ಲರಿಗೂ ಅಭಯವನ್ನೆತ್ತಿರುವೆನು. ಶಿವೋಹಂ.